ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ಓದೋದಕ್ಕೆ ಪರವಾಗಿಲ್ಲ, ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಲೇಟೆಸ್ಟ್ ಆಗಿ ಓದ್ಬೇಕಲ್ವಾ. ಸೊ ಹಾಗಾಗಿ ಈ ಮಿಕ್ಕಿರೋ ಕೆಲವೊಂದು ದಿನಾನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ನನ್ನ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ತಡ ಮಾಡದೆ ಬಂದ್ ನೋಡಿ ನನ್ನ ಈ ವಿಡಿಯೋನ. ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು ಜಾಸ್ತಿ ಜನ ಕೇಳೋವಂಥ ಪ್ರಶ್ನೆ ಇದು, ಮ್ಯಾಮ್ ನಾನು ಇವತ್ತವರೆಗೂ ಶುರುನೇ ಮಾಡಿಲ್ಲ, ತುಂಬ ತಡ ಆಯಿತಾ, ನಂಗೆ ಕಾನ್ಫಿಡೆನ್ಸೇ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾನೇ ಇಲ್ಲ, ಇವಾಗ ಓದಿದ್ರೆ ಔಟ್ ಆಫ್ ಔಟ್ ಬರುತ್ತಾ? ಸೊ ಇಂಥ ಕ್ವೆಶನ್ಸ್ಗೆಲ್ಲ ಈ ವಿಡಿಯೋ ನಿಮಗೋಸ್ಕರನೇ ಮಕ್ಕಳೇ. ನನಗೆ ಗೊತ್ತು ನಿಮಗೆ ಆಗ್ತಾ ಇರೋವಂಥ ಟೆನ್ಷನ್ನು, ಸ್ಟ್ರೆಸ್ಸು ಸೇಮ್ ಈ ಹುಡುಗನ ಫೀಲಿಂಗೇ ಇದೆ ಅನಿಸುತ್ತಲ್ಲ ನಿಮಗೂ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ತಪ್ಪದೆ ಕೊನೆ ತನಕ ನೋಡಿ ಏನು ಮಾಡಬೇಕು, ಬರುವಂಥ ಒಂದು 50-60 ಡೇಸಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ ಮಕ್ಕಳೇ? ಸೊ ತಡ ಮಾಡ್ದಿರ ಶುರು ಮಾಡೋಣ. ಒಂದು ನೆನ್ಪಿಟ್ಕೊಂಡಿರಿ ಮಕ್ಕಳೇ, ಸ್ಟಾರ್ಟಿಂಗ್ ಲೇಟ್, ದಿಸ್ ಇಸ್ ಫಾರ್ ಯು. ಏನಪ್ಪ ಅಂತಂದರೆ, ಯು ಆರ್ ನಾಟ್ ಲೇಟ್, ಯು ಆರ್ ಜಸ್ಟ್ ಅನ್ಪ್ಲ್ಯಾನ್ಡ್. ನೀವು ಇವತ್ತಿಗೂ ಲೇಟ್ ಆಗಿಲ್ಲ, ಓಕೆನಾ? ಬಟ್ ಏನಪ್ಪ ಅಂತಂದರೆ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ, ಅಷ್ಟೇ ವಿಷಯ. ಇವತ್ತಿಗೂ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಡೆಫಿನೆಟ್ಲಿ ಆ 625 ಔಟ್ ಆಫ್ 625 ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಆ ವಿಷನ್, 625 ಔಟ್ ಆಫ್ 625 ಅಂತ. ಸೊ ಅದಕ್ಕೆ ರೀಚ್ ಆಗೇ ಆಗ್ತೀರ ಇವತ್ತಿಗೆ ಶುರು ಮಾಡಿದ್ರು ನೀವು. ಬಟ್ ಏನಪ್ಪ ಅಂತಂದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು, ಅದ್ರ ಪ್ರಕಾರ ನಡ್ಕೋಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆನಾ ಮಕ್ಕಳೇ? ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯು ಆರ್ ನಾಟ್ ಲೇಟ್, ಯು ಆರ್ ಜಸ್ಟ್ ಅನ್ಪ್ಲ್ಯಾನ್ಡ್. ಸೊ ಈ ಅನ್ಪ್ಲ್ಯಾನ್ಡ್ ಏನಿದೆ ಅದನ್ನು ಪ್ಲ್ಯಾನ್ಡ್ ಆಗಿ ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ? ಹೇಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ಅಂತ. ವಾಟ್ ಎಕ್ಸಾಕ್ಟ್ಲಿ ಮ್ಯಾಟರ್, ಏನು ಇಂಪಾರ್ಟೆಂಟ್ ಆಗೋದು ಈ ಒಂದು ಟೈಮ್ ಪೀರಿಯಡಲ್ಲಿ? ಏನು ಇಂಪಾರ್ಟೆಂಟ್ ಆಗೋದು ಮಕ್ಕಳೇ? ಕರೆಕ್ಟಾಗಿ ಇರೋವಂಥ ಒಂದು ಸ್ಟ್ರಾಟಜಿ. ಎಲ್ಲ ಓದಬೇಕು, ಎಲ್ಲ ಮಾಡಬೇಕು, ಟೆಕ್ಸ್ಟ್ ಬುಕ್ಕಲ್ಲಿರೋ ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಗೊತ್ತಾಗಬೇಕು ಅಂತ ಏನಿಲ್ಲ. ಸೊ ಒಂದು ರೈಟ್ ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕು. ಡೈಲಿ ಕನ್ಸಿಸ್ಟೆನ್ಸಿ, ನಾನು ಅದೇ ಹೇಳಿದ್ನಲ್ಲ, ನಾನು ಇವತ್ತು 2 ಅವರ್ ಕೂತ್ಕೊಂಡು ಓದ್ತಾ ಇದ್ದೀನಪ್ಪ ಅಂತಂದರೆ ನಾಳೆಗೆ ಅದು ಸಾಕಾಯ್ತಪ್ಪ, ನಾನು 2 ಅವರ್ ಓದಿದ್ದೀನಿ, ಇವತ್ತು ಓದಬೇಕಾ ಅಂತ ಅನ್ನಿಸ್ಬಾರ್ದು ನಿಮಗೆ. ಡೆಫಿನೆಟ್ಲಿ ಇವತ್ತು 2 ಅವರ್ ಓದಬೇಕು, ನಾಳೆನೂ 2 ಅವರ್ ಓದಬೇಕು, ನೆಕ್ಸ್ಟ್ 2 ವೀಕ್ಸಲ್ಲೂ 2 ಅವರ್ ಓದಲೇಬೇಕು. ಅದು ಕನ್ಸಿಸ್ಟೆನ್ಸಿ. ಓಕೆನಾ? ಈ ಥರ ಮಾಡಿದ್ರೇ, ಇವತ್ತಿಂದ ಅಟ್ಲೀಸ್ಟ್ ಶುರು ಮಾಡಿದ್ರೇ ಯು ಕ್ಯಾನ್ ರೀಚ್ ದ್ಯಾಟ್ ಗೋಲ್. ಅದರ್ವೈಸ್ ತುಂಬ ಕಷ್ಟ ಆಗುತ್ತೆ ಮಕ್ಕಳೇ. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಭಯ ಪಡಬೇಡಿ, ನೋ ಪ್ಯಾನಿಕ್. ಡೆಫಿನೆಟ್ಲಿ ಭಯ ಅನ್ನೋದು ಇರಬೇಕು, ಅಚ್ಚೂರು ಭಯ ಇದ್ರೇ ಓದಬೇಕಪ್ಪ, ಮಾಡಬೇಕಪ್ಪ, ಔಟ್ ಆಫ್ ಔಟ್ ತೊಗೋಬೇಕಪ್ಪ, ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಬರುತ್ತೆ ಒಂಚೂರು ಭಯ ಇದ್ರೇ. ಬಟ್ ಆ ಭಯನ ಓವರ್ ಮಾಡಿಕೊಂಡು ಸ್ಟ್ರೆಸ್ ಔಟ್ ಆಗಿಬಿಟ್ಟು, ಟೆನ್ಷನ್ ಆಗಿಬಿಟ್ಟು, ಸ್ವೆಟ್ ಎಲ್ಲ ಬಂದು ಓದಿದ್ದೆಲ್ಲ ಮರ್ತೋಗೋರಿ, ಆ ರೇಂಜಿಗೆ ಬೇಡ, ಆ ರೇಂಜಿಗೆ ಭಯ ಬೇಡ. ಓಕೆ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಮ್ಯಾಟ್ರ್ ಆಗುತ್ತೆ. ಒಳ್ಳೆ ಸ್ಟ್ರಾಟಜಿ, ದಿನಾಗಲೂ ಓದೋ ಅಂಥದ್ದು, ಇಷ್ಟವರ್ ಕೂತ್ಕೊಂಡು ಓದಲೇಬೇಕು ಅಂತ ನಿಮಗೆ ನೀವೇ ಡಿಸೈಡ್ ಮಾಡುವಂಥದ್ದು. ಆ್ಯಂಡ್ ಭಯ ಪಡಬೇಡಿ, ಓವರ್ ಭಯಪಟ್ಟು ಸ್ಟ್ರೆಸ್ ಆಗಬೇಡಿ. ಓಕೆನಾ ಮಕ್ಕಳೇ? ಸೊ ಅದು ಮ್ಯಾಟ್ರ್ ಆಗುತ್ತೆ. ಸೊ ಡೋಂಟ್ ಟ್ರೈ ಟು ಫಿನಿಶ್ ಎವ್ರಿಥಿಂಗ್. ಅದೇ ನಾನು ಹೇಳಿದ್ದು, ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ನಿಮಗೆಲ್ಲ ಗೊತ್ತಾಗಬೇಕು ಅಂತ ಏನೂ ಇಲ್ಲ, ಯಾವ ರೂಲೂ ಇಲ್ಲ. ಓಕೆನಾ? ಎಲ್ಲ ನಾನು ಓದ್ಬಿಡ್ತೀನಿ ಅನ್ನೋದನ್ನ ಬಿಡಿ, ಅದು ಅವಶ್ಯಕತೆನೇ ಇಲ್ಲ. ಓಕೆನಾ? ಅದು ಈ ಟೈಮಲ್ಲಿ. ಸೊ ಎಲ್ಲ ಓದಬೇಕು ಅಂತ ಏನಿಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೇನ ಮೇಲೆ ನೀವು ಫೋಕಸ್ ಮಾಡಬೇಕು? ಟ್ರೈ ಟು ಏನೇನು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಅದೇ ನಮ್ಮ ಮೇನ್ ಗೋಲ್ ಆಗಿದೆ, ಕೊನೆಯ ಗೋಲ್ ಅದೇ ಆಗಿದೆ. ನನ್ನದೇನು 625 ಔಟ್ ಆಫ್ 625. ಸೊ ಅದು ನಾನು ಮಾಡಲೇಬೇಕು. ಅವಾಯ್ಡ್ ಸಿಲ್ಲಿ ಮಿಸ್ಟೇಕ್ಸ್ ಮಾಡುವಂಥದ್ದು. ಸುಮ್ಮನೆ ಏನೋ ಒಂದು ಬರೆಯೋದು, ಮನ್ಸಿಗೆ ಬಂದಿದೆ, ನಂಗೆ ಯಾಕೆ ಇದು ಬರಿಬೇಕಂತ ಅನ್ನಿಸ್ತದೆ, ಬರೀಲ್ಲ ಅಂತ ಬರೆಯೋವಂಥದ್ದು ಆನ್ಸರ್ ಶೀಟಲ್ಲಿ. ಸೊ ಈ ಥರದ್ದೆಲ್ಲ ಮಾಡಬೇಡಿ. ಕನ್ಫ್ಯೂಸ್ ಆಗಿ ಬರೆಯುವಂಥದ್ದು. ಈ ಕನ್ಫ್ಯೂಷನ್ ಯಾವಾಗ ಆಗುತ್ತೆ ಹೇಳಿ? ಕಾನ್ಫಿಡೆಂಟ್ ಆಗಿ ಇಲ್ಲ ಅಂದಾಗ ಕನ್ಫ್ಯೂಷನ್ ಆಗುವಂಥದ್ದು. ಓಕೆ? ಅಥವಾ ರಾತ್ರಿ ಎಲ್ಲ ಕೂತು ಓದಿರ್ತೀರ, ಬೆಳಗ್ಗೆ ಎಲ್ಲ ಅದು ಬಿಸಿಬೇಳೆ ಬಾತ್ ಆಗಿಬಿಟ್ಟಿರುತ್ತೆ. ಸೊ ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿ. ಓಕೆ? ಮಾಸ್ಟರ್ ಫ್ರೀಕ್ವೆಂಟ್ಲಿ ಆಸ್ಡ್ ಏರಿಯಾಸ್, ತುಂಬ ತುಂಬ ಇಂಪಾರ್ಟೆಂಟ್. ಫ್ರೀಕ್ವೆಂಟ್ಲಿ ಆಸ್ಡ್ ಏರಿಯಾಸ್ ಅಂದಿದ ತಕ್ಷಣ
ಜಾಸ್ತಿ ಮಾರ್ಕ್ಸ್ ಬರುವಂಥ ಚಾಪ್ಟರ್ಸು, ಜಾಸ್ತಿ ರಿಪೀಟ್ ಆಗಿರುವಂಥ ಕ್ವೆಶನ್ಸು, ವೆರಿ 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 10 ಸ್ಟಾರ್ ರೇಟಿಂಗ್ ಕೊಡುವಂಥ ಕ್ವೆಶನ್ಸ್, 5 ಸ್ಟಾರ್ ರೇಟಿಂಗ್ ಕೊಡುವಂಥ ಕ್ವೆಶನ್ಸ್. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ ಆಫ್ ದ ಸಬ್ಜೆಕ್ಟ್ ಅದು, ಓಕೆನಾ. ಸೊ ಮಾಸ್ಟರ್ ಫ್ರೀಕ್ವೆಂಟ್ಲಿ ಆಸ್ಡ್ ಏರಿಯಾಸ್. ಸೊ ಇದರಲ್ಲೆಲ್ಲ ನೀವು ಲೈಕ್ 100% ಆಗಿರ್ಬೇಕು. ನಿದ್ದೆಯಲ್ಲಿ ಕೇಳಿದ್ರು ಹೇಳ್ಬೇಕು ಮಾರ್ತಾಂಡ ವರ್ಮ ಏನು ಮಾಡ್ದ ಅಂತ. ಓಕೆ, ಇಟ್ ಈಸ್ ದ್ಯಾಟ್ ಇಂಪಾರ್ಟೆಂಟ್. ಓಕೆನಾ ಮಕ್ಕಳೇ. ಸೊ ಟ್ರೈ ಟು ಏನೇನು ಮಾಡಬೇಕು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡೋ ರೀತಿ ಟ್ರೈ ಮಾಡಬೇಕು, ಸಿಲಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು, ಆ್ಯಂಡ್ ಆಲ್ಸೋ ಫ್ರೀಕ್ವೆಂಟ್ಲಿ ಆಸ್ಡ್ ಏರಿಯಾಸ್ ಏನಿದೆ ಅದರಲ್ಲಿ ನೀವು ಏನಂತಾರೆ ಲೈಕ್ 100% ಕ್ಲಾರಿಟಿಯಿಂದ ಇರಬೇಕು. ಓಕೆ, ನೆಕ್ಸ್ಟು ಸ್ಮಾರ್ಟ್ ಸ್ಟಡಿ ಈಸ್ ಆಲ್ವೇಸ್ ಗ್ರೇಟರ್ ಕಂಪೇರ್ಡ್ ಟು ಲಾಂಗ್ ಸ್ಟಡಿ. ಓಕೆನಾ ಮಕ್ಕಳೇ. ಸೊ ನಾನು ಅದೇ ಹೇಳೋದು, ಹಾರ್ಡ್ ವರ್ಕ್ ಮುಖ್ಯ ಅಲ್ಲ, ಬಟ್ ಸ್ಮಾರ್ಟ್ ವರ್ಕ್ನೇ ಹಾರ್ಡಾಗಿ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಓಕೆ, ಸೊ ಏನು ಸ್ಮಾರ್ಟ್ ವರ್ಕ್ ಅಂದಿದ ತಕ್ಷಣ ಏನಪ್ಪ ಅಂತಂದರೆ ಡೆಫಿನೆಟ್ಲಿ ಇಡೀ ಟೆಕ್ಸ್ಟ್ ಬುಕ್ ಓದೋದಲ್ಲ. ಕೋರ್ ಚಾಪ್ಟರ್ಸ್ ಏನಿದೆ ನಾನು ಹೇಳ್ದೆ ಅಲ್ಲ, ಫಾರ್ ಎಕ್ಸಾಂಪಲ್ ಅಪೋಸಿಷನ್ ಚಾಪ್ಟರ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ನಿಮಗೆ ಗೊತ್ತಿದೆ ಡೆಫಿನೆಟ್ಲಿ ಅದು ಮ್ಯಾಪ್ ವರ್ಕಿಗೆ ಬರುತ್ತೆ ಅಂತ. ಸೊ ಅದನ್ನು ಓದಲೇಬೇಕು ನೀವು ಅಟ್ ಎನಿ ಕಾಸ್ಟ್. ಅಪೋಸಿಷನ್ ಚಾಪ್ಟರಿಂದ ನಿಮಗೆ ಜಾಸ್ತಿ ವೆಯ್ಟೇಜ್ ಬರುತ್ತೆ, ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅದರಿಂದ. ಸೊ ಅದು ಡೆಫಿನೆಟ್ಲಿ ಓದಲೇಬೇಕು. ಫ್ರೀಡಮ್ ಸ್ಟ್ರಗಲ್ನ ಓದಲೇಬೇಕು. ಸೊ ಆ ಥರ. ಸೊ ಅದು ಕೋರ್ ಚಾಪ್ಟರ್ಸ್ ಆಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. PYQPs, LBA ಕ್ವೆಶನ್ಸು, MQPs, ಸುಮಾರು ಡಾಕ್ಯುಮೆಂಟ್ಸ್ ಇದೆ, ಗೌರ್ಮೆಂಟ್ ರಿಲೀಸ್ ಮಾಡಿರೋವಂಥದ್ದೇ. ಸೊ ಅದನ್ನೆಲ್ಲ ನೋಡ್ಕೋಬೇಕು. ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಅಟ್ ದಿ ಎಂಡ್ ಆಫ್ ದ ಡೇ ನೀವು ಎಕ್ಸಾಮ್ನ ಬರೀಬೇಕು. ಸೊ 3 ಅವರ್ ಕೂತ್ಕೊಂಡು ಬರೆಯೋದನ್ನು ನೀವು ಫಸ್ಟೇ ಏನು ಮಾಡಬೇಕಪ್ಪ ಅಂತಂದರೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಡೋಂಟ್ ಮಿಸ್ ಔಟ್ ಆನ್ ಏನು ಮಕ್ಕಳೇ, ಮಾಡೆಲ್ ಕ್ವೆಶ್ಚನ್ ಪೇಪರ್ ಮಿಸ್ ಔಟ್ ಮಾಡೋದಕ್ಕೆ ಹೋಗಬೇಡಿ. 4 ಇದೆ, 4 ಸಾಲ್ವ್ ಮಾಡಿ ಮುಗಿಸ್ಬಿಡಿ ಅತ್ಲಗಡೆ. ಓಕೆನಾ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ರಿವಿಷನ್ ಮಾಡ್ತಾಯಿರಿ, ಪ್ರತಿನಿತ್ಯ ರಿವಿಷನ್ ಮಾಡ್ತಾ ಇರಬೇಕು. ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಅದು ಎಕ್ಸಾಮ್ಗೆ ನಿಮಗೆ ರಿಲೇಟ್ ಆಗಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಓಕೆ ಈ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಇದೆ, ಅದನ್ನು ರಿವೈಸ್ ಮಾಡೋವಂಥದ್ದು. ಕೀವರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಆ ಥರ ರಿವೈಸ್ ಮಾಡೋವಂಥದ್ದು. ಆಮೇಲೆ ಇನ್ನೊಂದು ಟೈಪ್ ಆಫ್ ರಿವಿಷನ್ ಏನಪ್ಪ ಅಂತಂದರೆ 3 ಅವರ್ ನೀವೇ ಒಂದು ಟೈಮರ್ನ ಫಿಕ್ಸ್ ಮಾಡಿ ಎಕ್ಸಾಮ್ ಹಾಲಲ್ಲಿ ಹೇಗೆ ಬರೀತೀರೋ ಹಾಗೆ ಬರಿತಾ ಹೋಗೋದು ಎಕ್ಸಾಮ್ನ. ಸೊ ದಟ್ ಈಸ್ ಆಲ್ಸೋ ರಿವಿಷನ್. ಆ್ಯಂಡ್ ನಿಮಗೆ ಎಕ್ಸಾಮ್ಗೆ ಕೂಡ ಅದು ಎಕ್ಸಾಮ್ ಬರೆಯೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ರೀತಿಯಲ್ಲಿ ನೀವು ಸ್ಮಾರ್ಟಾಗಿ ಓದ್ತಾ ಹೋಗಬೇಕು. ಓಕೆನಾ. ನೆಕ್ಸ್ಟು ಸ್ಟಡಿ ವಾಟ್ ಮ್ಯಾಟರ್ಸ್, ಆಯಿತಾ. ಸೊ ಏನು ಇಂಪಾರ್ಟೆಂಟ್ ಆಗುತ್ತೋ ಅದನ್ನು ಮಾತ್ರ ಓದಿ. ಲೈಕ್ ಫಾರ್ ಎಕ್ಸಾಂಪಲ್ ಫೋಕಸ್ ಓನ್ಲಿ ಆನ್ ಏನರ ಮೇಲೆ ನೀವು ಫೋಕಸ್ ಮಾಡಬೇಕು, ಟೆಕ್ಸ್ಟ್ ಬುಕ್ ಕ್ವೆಶನ್ಸ್, ರಿಪೀಟೆಡ್ ಕ್ವೆಶನ್ಸ್, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ರಿಪೀಟೆಡ್ ಅಂದಿದ ತಕ್ಷಣ ಅಗೇನ್ PYQPs, LBA, ಮಾಡೆಲ್ ಕ್ವೆಶನ್ ಪೇಪರ್ ಇದೆಲ್ಲ ಬರುತ್ತೆ. ಆ್ಯಂಡ್ ಆಲ್ಸೋ ಟೆಕ್ಸ್ಟ್ ಬುಕ್ ಕ್ವೆಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಸ್ಟಡಿ ವಿತ್ ಮೀ ಅನ್ನೋ ಒಂದು ವಿಡಿಯೋ ಮಾಡಿದಾಗ ನಾನು ನಿಮಗೆ ಹೇಳಿದ್ದೆ, ಅದರಲ್ಲಿ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸಾಲ್ವ್ ಮಾಡಿ ಅಂತ. ಓಕೆನಾ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಆ್ಯಂಡ್ ಆಲ್ಸೋ ರಿಪೀಟೆಡ್ಲಿ ಆಸ್ಡ್ ಕ್ವೆಶನ್ಸ್. ಆ್ಯಂಡ್ ಏನನ್ನು ಇಗ್ನೋರ್ ಮಾಡಬೇಕು, ಏನು ಇದು ಮಾಡಲಿಲ್ಲ ಅಂದರೂ ಓಕೆ ಫೈನ್ ಪರವಾಗಿಲ್ಲ, ಈ ಒಂದು ಇರುವಂಥ 50-60 ಡೇಸಲ್ಲಿ ನಾನು ಇದು ಮಾಡಲಿಲ್ಲ ಅಂದರೆ ನನಗಿನ್ನ ಟೈಮ್ ಸೇವ್ ಆಗುತ್ತೆ ಅಂತ ಅನಿಸೋವಂಥ ವಿಷಯಗಳು. ನ್ಯೂ ರೆಫರೆನ್ಸ್ ಬುಕ್. ಒಬ್ಬ ಫ್ರೆಂಡ್ ಬರ್ತಾನೆ, ಈ ಗೈಡ್ ಬುಕ್ ಚೆನ್ನಾಗಿದೆ ತೊಗೊಳ್ಳೋ ಅಂತ, ಇನ್ನೊಬ್ಳು ಬರ್ತಾರೆ ಇದು ಚೆನ್ನಾಗಿದೆ ತೊಗೊ ಅಂತ. ಸೊ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಇನ್ನೋರು ಎಲ್ಲ ತೆಗೆದು ನೋಡಿದಾಗ ಬುಕ್ನ ಅಲ್ಲಿ ಇಟ್ ಬಿ ಲೈಕ್ ಫ್ರೆಂಚ್ ಆ್ಯಂಡ್ ಲ್ಯಾಟಿನ್ ಫಾರ್ ಯು. ಅರ್ಥ ಆಯ್ತಾ ಮಕ್ಕಳೇ. ಏನೋ ಒಂದು ಹೊಸ ಪ್ರಪಂಚಕ್ಕೆ ಹೋದಂಗೆ ಆಗುತ್ತೆ. ಅಂಥದ್ದೊಂದು 4-5 ಬುಕ್ ಇಟ್ಕೊಂಡಿದ್ರೆ ನಿಮ್ಗೆ ಏನಾಗುತ್ತೆ, ಸುಮ್ಮನೆ ಅದು ನಾನು ಹೇಳ್ದೆ ಅಲ್ಲ, ಒಂಥರ ಸುಮ್ಮನೆ ಗೊಂದಲ ಕ್ರಿಯೇಟ್ ಆಗುತ್ತೆ ಅಷ್ಟೇ, ಒಂದು ಕ್ಲಾರಿಟಿ ಕೊಡೋದಿಲ್ಲ, ಅದು ಫುಲ್ ಕನ್ಫ್ಯೂಷನ್ನೇ ಆಗುತ್ತೆ. ಸೊ ಅಂಥದ್ದನ್ನು ಮಾಡೋದಕ್ಕೆ ಹೋಗಬೇಡಿ. ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋಸ್ ವೆರಿ 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 ಇಂಪಾರ್ಟೆಂಟ್. ಇದನ್ನು ಮಾಡ್ತಿರೋ ಇಲ್ವೋ ನನಗೆ ಗ್ಯಾರಂಟಿ ಇಲ್ಲ, ಇದಂತೂ ಮಾಡೇ ಮಾಡ್ತೀರಾ. ನೀವು ರೈಟ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀರಾ ಮಕ್ಕಳೇ. ಪರೀಕ್ಷೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಜಸ್ಟ್ ಬಿಕಾಸ್ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಬಟ್ ಈಸ್ ವೆರಿ 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 ಯೂಸ್ಫುಲ್ ನಿಮಗೆ. ಅರ್ಥ ಆಯ್ತಾ. ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ, ಸ್ಟಿಕ್ ಆನ್ ಆಗಿದ್ರೆ ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ, ನಾವು ನಿಮ್ಮ ಕೈ ಬಿಡೋದಿಲ್ಲ. ಓಕೆ. ಇನ್ನಷ್ಟು ಬೇಕು ಅಂತ ಬೇರೆ ವೀಡಿಯೋಸ್ ನೋಡ್ಕೊಂಡು ಹೋದರೆ ಅಥವಾ ಹುಡುಕೊಂಡು ಹೋದರೆ ನಿಮಗೆ ಅದು ಲಾಸೇ ಆಗುತ್ತೆ. ಓಕೆ. ಆ್ಯಂಡ್ ಅನ್ನೆಸೆಸರಿ ನೋಟ್ಸ್ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಕೀವರ್ಡ್ಸ್ ಬರಿತಾ ಹೋಗ್ತೀರಾ ಅಂತ ಅಂದ್ಕೊಳ್ಳಿ.
ಫ್ರೀಡಮ್ ಸ್ಟ್ರಗಲ್ಲೇ ಎಕ್ಸಾಂಪಲ್ ತೊಗೊಳ್ಳೋಣ. ಜಲಿಯನ್ ವಾಲಾಬಾಗ್ ಮ್ಯಾಸಕರ್. ಓಕೆ, ಅಲ್ಲಿ ಏನೇನು ಪಾಯಿಂಟ್ಸ್ ಬರುತ್ತೆ ಅದನ್ನೇ ಬರಿಬೇಕು ನೀವು. ಅನ್ನೆಸೆಸರಿ ನೋಟ್ಸು. ಆವತ್ತಿನ ದಿನ ಅವನೆಲ್ಲೋ ನಿಂತಿದ್ದ, ಅವ್ನಿಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಬಂತು, ಅದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ, ನಿಮ್ಮ ಊಹೆ ಅಷ್ಟೇ. ಸೊ ನಾನು ಈ ರೀತಿ ಬರಿತಾ ಹೋದರೆ ನನಗೆ ಈಸಿ ಆಗುತ್ತೇನೋ ಅಂತ ಅಂದ್ಕೊಂಡು ಬರೀತೀರಾ, ಬಟ್ ಅದು ಅವಶ್ಯಕತೆನೇ ಇರೋದಿಲ್ಲ. ಓಕೆನಾ? ಸೊ ಅನ್ನೆಸೆಸರಿ ನೋಟ್ಸ್ನ ಇಗ್ನೋರ್ ಮಾಡಿ, ಅವಾಯ್ಡ್ ಮಾಡಿ. ಓಕೆನಾ? ನೆಕ್ಸ್ಟು, ನಿಮ್ಮ ಡೈಲಿ ಮಿನಿಮಮ್ ಪ್ಲ್ಯಾನ್ ಹೇಗಿರ್ಬೇಕು ಅಂದರೆ, ಡೈಲಿ ಅಂದಿದ ತಕ್ಷಣವೇ ಎವ್ರಿ ಡೇ ಮಕ್ಕಳೇ ಒಂದು ಮಿನಿಮಮ್ ಪ್ಲ್ಯಾನ್ ಇರಬೇಕು. ಈ ರೀತಿ ನಾನು ನಡ್ಕೊಳ್ಳೇಬೇಕು, ಈ ರೀತಿ ನಾನು ಮಾಡಲೇಬೇಕು, ಈ ವಿಷಯಗಳನ್ನ ನಾನು ಟಚ್ ಮಾಡಲೇಬೇಕು ಅಂತ ನಿಮಗೆ ನೀವೇ ಒಂದು ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಓಕೆನಾ ಮಕ್ಕಳೇ? ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ನಿಮ್ಮ ಪ್ಲ್ಯಾನ್ ಹೇಗಿರಬೇಕಪ್ಪ, ಆ ಟೈಮ್ ಟೇಬಲಲ್ಲಿ ನೀವೇನು ಇನ್ಕ್ಲೂಡ್ ಮಾಡ್ಕೋಬೇಕಪ್ಪ ಅಂತಂದರೆ, ದಿನಾಗಲೂ ಅಟ್ಲೀಸ್ಟ್ 2 ಸಬ್ಜೆಕ್ಟ್ಸ್ ಓದ್ತೀನಿ ಅಂತ. ಇದು ನಾನು ಮಿನಿಮಮ್ ಹಾಕಿರೋದು. ನೀವು 3 ಸಬ್ಜೆಕ್ಟು 4 ಸಬ್ಜೆಕ್ಟ್ ಓದ್ತೀನಿ ಅಂತಂದರೆ ಪ್ಲೀಸ್ ರೀಡ್, ಪ್ಲೀಸ್ ಸ್ಟಡಿ. ಓಕೆನಾ ಮಕ್ಕಳೇ? ಸೊ ಮಿನಿಮಮ್ 2 ಸಬ್ಜೆಕ್ಟ್ಸ್, 2 to 3 hours ಆಫ್ ಫೋಕಸ್ ಸ್ಟಡಿ. ಸೊ ಬೆಳಗ್ಗೆ 1 ಅವರ್, ಸಂಜೆ 2 ಅವರ್, ಆ ಥರ ಇಟ್ಕೊಂಡಿರಿ. ಸೊ ಫೋಕಸ್ಡ್ ಆಗಿ ಅಮ್ಮ ಏನು ಮಾಡ್ತಾಯಿದ್ದಾರೆ, ಅಡುಗೆ ಏನು ಮಾಡ್ತಾಯಿದ್ದಾರೆ, ನೆಂಟ್ರು ಯಾರೋ ಬಂದಿದ್ರೆ, ಯಾರು ಬಂದಿರ್ಬೋದು, ಯಾರೋ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರಲ್ಲ, ನನ್ನ ಬಗ್ಗೆನೇ ಕೇಳ್ತಾ ಇದ್ದಾರಲ್ಲ, ಅಪ್ಪ ಫ್ರೆಂಡ್ಸ್ ಬಂದಿರಬೇಕು, ಅಪ್ಪ ಬಜ್ಜಿ ತಂದಿರಬೇಕು, ಸಂಜೆ ಆಯಿತು. ಸೊ ಈ ಥರದ್ದೆಲ್ಲ ಸ್ವಲ್ಪ ಬಿಟ್ಟು ಫೋಕಸ್ಡಾಗಿ ಏನು ಓದ್ತಾ ಇದ್ದೀನೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಐ ವುಡ್ ಟೆಲ್ 2 to 3 hours. ಅಗೇನ್ ಇದು ನಾನು ಮಿನಿಮಮ್ ಹಾಕಿರೋದು, ನಿಮ್ಗೆ ಇನ್ನೂ ಜಾಸ್ತಿ ಕೆಪಾಸಿಟಿ ಇದೆ. ಇಟ್ ಡಿಪೆಂಡ್ಸ್ ಮಕ್ಕಳೇ. ಸೊ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಡಿಪೆಂಡ್ ಆಗುತ್ತೆ. ಕೆಲವ್ರು 3 ಅವರ್ ಓದಬೇಕು, ಕೆಲವ್ರು 4 ಅವರ್ ಓದಬೇಕು, ಕೆಲವ್ರಿಗೆ ಬೆಳಗ್ಗೆ ಓದೋಕ್ಕಾಗುತ್ತೆ, ಕೆಲವ್ರಿಗೆ ರಾತ್ರಿ ಓದೋಕ್ಕಾಗುತ್ತೆ. ಸೊ ಇದನ್ನ ಜಾಸ್ತಿನೂ ಆಗ್ಬೋದು, 4 ಅವರ್ 5 ಅವರ್ ಆ ಥರನೂ ಆಗ್ಬೋದು. ಇಟ್ ಈಸ್ ಅಪ್ ಟು ಯು. ಇದು ಮಿನಿಮಮ್. ಓಕೆ, ಸೊ 20 to 30 ರಿಟರ್ನ್ ಆನ್ಸರ್ಸ್, ಇದಂತೂ ಕಂಪಲ್ಸರಿ ಮಕ್ಕಳೇ. ಓಕೆನಾ? ಸೊ ಬರೆದು ಪ್ರಾಕ್ಟೀಸ್ ಮಾಡಿ, ಅಟ್ಲೀಸ್ಟ್ 20 ಕ್ವೆಶನ್ಸ್ ಪರ್ ಡೇ. ಗೊತ್ತು ಸೋಷಿಯಲ್ ಎಷ್ಟು ವಾಸ್ಟ್ ಆಗಿದೆ ಅಂತ. ನೀವು ಒಂದು ಚಾಪ್ಟರ್ ತೊಗೊಂಡ್ರೆ ನಿಮ್ಗೆ ಎಷ್ಟು ಕ್ವೆಶನ್ಸ್ ಬರುತ್ತೆ, ಒಂದು ಚಾಪ್ಟ್ರಲ್ಲೇ ಒಂದು 6ರಿಂದ 7 ಕ್ವೆಶನ್ಸ್ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಅಟ್ಲೀಸ್ಟ್ 20 ರಿಟರ್ನ್ ಆನ್ಸರ್ಸ್ನ ನೀವು ಅಂದರೆ ಬರೆದು ಪ್ರಾಕ್ಟೀಸ್ ಮಾಡಬೇಕು ಆನ್ಸರ್ಸ್ನ. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ನೋ 0 days. ಇದು ವೆರಿ ಇಂಪಾರ್ಟೆಂಟ್. ಇರೋದೇ 3 ಮತ್ತೊಂದು ದಿನ, ಅದರಲ್ಲೂ ಇವತ್ತು ಬಿಡಪ್ಪ ಮದುವೆ ಅಂತೆ, ಫಂಕ್ಷನ್ ಅಂತೆ, ಇನ್ನೇನೋ ಬಂತು ಬರ್ಡೇ ಅಂತೆ, ಇಲ್ಲಾಂದರೆ ನಿಮಗೆ ಹುಷಾರಿಲ್ಲ, ಇಲ್ಲಾಂದರೆ ಸ್ಕೂಲ್ ರಜಾ, ಗೌರ್ಮೆಂಟ್ ಹಾಲಿಡೇಸ್, ಏನೇ ಆಗಲಿ ಬಿಡಬೇಡಿ. ನಿಮಗೆ ಹುಷಾರಿಲ್ಲ ಅಂತಂದರೆ ಅದು ಸೆಕೆಂಡ್ರಿ, ಬಟ್ ಅದರ್ವೈಸ್ ಬೇರೆ ಬೇರೆ ವಿಷಯಗಳನ್ನ ತಲೆ ಕೆಡಿಸ್ಕೋಬೇಡಿ ಜಾಸ್ತಿ. ಬಿಕಾಸ್ 10th ಸ್ಟ್ಯಾಂಡರ್ಡ್ ನಿಮ್ಮ ಫೌಂಡೇಶನ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇವತ್ತಿನ ದಿನ ನಾನು ಏನೂ ಓದಲಿಲ್ಲ ಅನ್ನೋ ಒಂದು ದಿನ ಇರಬಾರ್ದು ನೆಕ್ಸ್ಟ್ ಫ್ಯೂ ಡೇಸ್ ನಿಮ್ಮ ಎಕ್ಸಾಮ್ ಆಗೋವರೆಗೂ. ಸೊ ಇದನ್ನು ಅವಾಯ್ಡ್ ಮಾಡಿ. ಓಕೆ, ಅವಾಯ್ಡ್ ದೀಸ್ ಮಿಸ್ಟೇಕ್ಸ್. ಓಕೆನಾ ಮಕ್ಕಳೇ? ಏನೇನು ಸ್ಟಡಿಂಗ್ ಎವ್ರಿಥಿಂಗ್. ಅಗೇನ್ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಕೂತ್ಕೊಂಡು ಎಲ್ಲಾನು ನಾನು ಫಸ್ಟಿಂದ ಪೇಜ್ ನಂಬರ್ 1ಇಂದ ಪೇಜ್ ನಂಬರ್ Xವರೆಗೂ ಓದ್ತೀನಿ ಅಂತ ಅಂದರೆ ಅದು ಆಗೋದಿಲ್ಲ. ಓಕೆ, ಅದನ್ನು ಅವಾಯ್ಡ್ ಮಾಡಿ. ಕಂಪೇರಿಂಗ್ ವಿತ್ ಟಾಪರ್ಸ್, ವೆರಿ 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 ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೋತೀರಾ, ಅವಳು ಯಾಕೆ ಅಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಯಾಕೆ ಆಗ್ತಾಯಿಲ್ಲ, ಅವಳು ಓದ್ದಷ್ಟೇ ನಾನು ಓದ್ತಾ ಇದ್ದೀನಿ, ಅವಳು ಮಾಡಿದಷ್ಟು ಹಾರ್ಡ್ ವರ್ಕೇ ನಾನು ಮಾಡ್ತಾಯಿದ್ದೀನಿ, ಬಟ್ ನನ್ನ ಕೈಯಲ್ಲಿ ಯಾಕೆ ಆಗ್ತಾಯಿಲ್ಲ ಅಂತ. ಸೊ ಇದನ್ನು ಬಿಟ್ಬಿಡಿ, ನಿಮ್ಮ ಕೈಯಲ್ಲೂ ಆಗುತ್ತೆ. ನಾನು ಹೇಳಿರೋ ಅಂಥ ರೀತಿ ನೀವು ನಡ್ಕೊಳ್ಳಿ, ಡೆಫಿನೆಟ್ಲಿ ನಿಮ್ಮ ಕೈಯಲ್ಲಿ ಆಗೇ ಆಗುತ್ತೆ. ಸೊ ನಿಮಗೆ ನೀವು ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಡಿ, ನಿಮ್ಮನ್ನು ನೀವು ಬೇರೆ ಟಾಪರ್ಸ್ಗೆ ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಡಿ. ನಿಮ್ಮನ್ನು ಬೇರೆಯವ್ರು ಯಾರೋ ಪೇರೆಂಟ್ಸು ಅಥವಾ ಪೇರೆಂಟ್ಸ್ ಫ್ರೆಂಡ್ಸು ಅಥವಾ ಯಾರೋ ಬಂದು ಬೇರೆಯವ್ರಿಗೆ ಕಂಪೇರ್ ಅದನ್ನು ನೀವು ಒಪ್ಕೋಬೇಡಿ. ನನ್ನನ್ನು ಕಂಪೇರ್ ಮಾಡಬೇಡಿ, ನಾನು ಓದ್ತೀನಿ ಅಂತ ಈ ಥರನೇ ಹೇಳಿ. ಓಕೆನಾ? ಸೊ ನಿಮಗೆ ನೀವು ಮಾಡ್ಕೋಬೇಡಿ, ಬೇರೆಯವ್ರಿಗೂ ಮಾಡೋದಕ್ಕೆ ಬಿಡಬೇಡಿ. ಓಕೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೊಂಥರ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಂಪ್ಯಾರಿಸನ್. ನಾನು ಜಸ್ಟ್ ಹೇಳ್ತಾ ಇದ್ದೀನಿ, ನಾನು ಜಸ್ಟ್ ಹೇಳೋದು ತಪ್ಪ ಅಂತ ಅನ್ಬೋದೇನೋ ಬೇರೆಯವ್ರು, ಬಟ್ ಅದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ತುಂಬ ಕೆಳಗೆ ತೊಗೊಂಡು ಹೋಗ್ಬಿಡುತ್ತೆ ಮಕ್ಕಳೇ. ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಚೇಂಜಿಂಗ್ ಸ್ಟ್ರಾಟಜಿ ಡೈಲಿ. ಓಕೆ, ಇವತ್ತು 2 ಅವರ್ ಓದ್ತೀನಿ, ನಾಳೆ 1 ಅವರ್ ಓದಿದ್ರೆ ಸಾಕು ಅಂತ ಅನ್ನೋವಂಥದ್ದು. ಸೊ ಆ ಥರ ಚೇಂಜ್ ಮಾಡೋವಂಥದ್ದು ಸ್ಟ್ರಾಟಜೀಸ್. ಸೊ ನಿಮಗೆ ಗೊತ್ತು ನಿಮ್ಮ ಕೆಪಾಸಿಟಿ ಏನು, ನೀವು ಎಷ್ಟೊತ್ತು ಓದಬೇಕು, ನೀವು ಯಾವ ಒಂದು ಏರಿಯಾಸಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ ಒಂದು ಏರಿಯಾಸಲ್ಲಿ ವೀಕ್ ಇದ್ದೀರಾ ಅಂತ. ಸೊ ಅದ್ರ ಪ್ರಕಾರ ನಡ್ಕೊಳ್ಳಿ.
21 ಡೇಸ್ ಚಾಲೆಂಜ್ ಮಾಡಿದ್ದೀವಿ, ನಾನು ಮಾಡಿದ್ದೀನಿ, ಆದರ್ಶ್ ಸರು ಮಾಡಿದ್ದಾರೆ. ಸೊ 21 ಡೇಸ್ ಏನಾದರೂ ಒಂದು ವಿಷಯ ಮಾಡಿದ್ರೆ ಅದು ಕಂಟಿನ್ಯೂ ಆಗುತ್ತೆ. ಓಕೆ, ಅಂದರೆ ಒಂದು ವಿಷಯ ಅದು ನಿಮಗೆ ಕರೆಕ್ಟಾಗಿ ಕನೆಕ್ಟ್ ಆಗಬೇಕಂತಂದರೆ 21 ಡೇಸ್ ಮಾಡಬೇಕು ನೀವು. ಅಂಥದ್ರಲ್ಲಿ ನೀವು ಒಂದಿನ ಮಾಡಿಬಿಟ್ಟು ಇನ್ನೊಂದು ದಿನ ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ ಅದು ತಲೆಗೆ ಹೋಗೋದಿಲ್ಲ. ಸೊ ಆದಷ್ಟು ಸ್ಟ್ರಾಟಜಿನ ಸೇಮ್ ಇಟ್ಕೊಳ್ಳಿ. ಓಕೆ, ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಯು ಡೋಂಟ್ ನೀಡ್ ಆ್ಯಂಡ್ ಯು ನೀಡ್. ಇವೆರಡು ಏನು ಅಂತ ಹೇಳ್ತೀನಿ ನೋಡಿ. ಯು ಡೋಂಟ್ ನೀಡ್ 100% ಸಿಲೆಬಸ್ ಪರ್ಫೆಕ್ಟ್ ಮೆಮೊರಿ. ಓಕೆ, ಸೊ 100% ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ನನಗೆ ಇಡೀ ಟೆಕ್ಸ್ಟ್ ಬುಕ್ ಗೊತ್ತಿರಬೇಕು ಅಂತ ಏನಿಲ್ಲ. ಇಡೀ ಟೆಕ್ಸ್ಟ್ ಬುಕ್ ನನ್ನ ಮೆಮೊರಿಯಲ್ಲಿ ಇರಬೇಕು ಅನ್ನೋದು ಇಲ್ಲ. ಸೊ ಯು ಡೋಂಟ್ ನೀಡ್ ದ್ಯಾಟ್. ಏನು ಬೇಕು ನಿಮಗೆ? ಕರೆಕ್ಟಾಗಿರೋ ಅಂಥ ಆನ್ಸರ್ಸು, ಕಾಮ್ ಮೈಂಡು, ಆರಾಮಾಗಿ ಶಾಂತವಾಗಿರೋ ಅಂಥ ಒಂದು ಮೈಂಡು ಆ್ಯಂಡ್ ಸ್ಮಾರ್ಟ್ ಪ್ರೆಸೆಂಟೇಷನ್. ಕೀವರ್ಡ್ಸ್ ಬರೆಯುವಂಥದ್ದು, ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರೆಯುವಂಥದ್ದು, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡುವಂಥದ್ದು, ಕ್ಲೀನಾಗಿ ಪಾಯಿಂಟ್ಸ್ ಬರೆಯುವಂಥದ್ದು, ಮ್ಯಾಪ್ ಕರೆಕ್ಟಾಗಿ ಏನು ಪಾಯಿಂಟ್ಸ್ ಕೊಟ್ಟಿದ್ದಾರೋ ಅದನ್ನು ಮಾರ್ಕ್ ಮಾಡುವಂಥದ್ದು, ಲೈನ್ ಬಿಟ್ಟು ಬರೆಯುವಂಥದ್ದು, ಮಾರ್ಜಿನಲ್ಲೇ ಕ್ವೆಶ್ಚನ್ ನಂಬರ್ಸ್ ಬರೆಯುವಂಥದ್ದು. ಸೊ ಇದು ಸ್ಮಾರ್ಟ್ ಪ್ರೆಸೆಂಟೇಷನ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯು ನೀಡ್ ದೀಸ್, ನಾಟ್ ದಿಸ್. ಓಕೆನಾ ಮಕ್ಕಳೇ? ಸೊ ಫೈನಲ್ ಮೆಸೇಜ್ ನೋಡಿ ಮಕ್ಕಳೇ, ಇಷ್ಟೆಲ್ಲ ಹೇಳಿದ ಮೇಲೆ ಸ್ಟಾರ್ಟಿಂಗ್ ಲೇಟ್ ಇಸ್ ಓಕೆ, ಸ್ಟಾಪಿಂಗ್ ನೌ ಇಸ್ ನಾಟ್. ಅರ್ಥ ಆಯ್ತಾ ಮಕ್ಕಳೇ? ಪರವಾಗಿಲ್ಲ, ನೀವು ಲೇಟಾಗಿ ಸ್ಟಾರ್ಟ್ ಮಾಡ್ತೀರಾ, ಇಟ್ ಇಸ್ ಸ್ಟಿಲ್ ಫೈನ್. ಬಿಕಾಸ್ ಯು ಸ್ಟಿಲ್ ಹ್ಯಾವ್ ಸೋ ಮೆನಿ ಡೇಸ್, 50 to 60 ಡೇಸ್ ಇದೆ ನಿಮಗೆ. ಆ್ಯಂಡ್ ನಾನು ಹೇಳಿರೋ ಪ್ರಕಾರ ನೀವು ನಡ್ಕೊಂಡು ಹೋದರೆ, ಓದ್ತಾ ಹೋದರೆ ಡೆಫಿನೆಟ್ಲಿ 625 ಔಟ್ ಆಫ್ 625 ಬರುತ್ತೆ. ಸೊ ನೀವು ಇವತ್ತು ಶುರು ಮಾಡ್ತಾರೆ ಡೆಫಿನೆಟ್ಲಿ ತಪ್ಪಲ್ಲ. ಬಟ್ ಸ್ಟಾಪ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಓಕೆ, ಸೊ ಸ್ಟಾಪ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಇನ್ನೂ ಇದೆಯಲ್ಲ ಬಿಡೋ ಮಾಡೋಣ ಅಂತ ಅಂದ್ಕೊಳ್ಳೋದು ತಪ್ಪಾಗಿ. ಇವತ್ತಿಗೂ ನೀವು ಲೈಟಾಗಿ ತೊಗೋತಾ ಇದ್ರೆ ಇಟ್ ಈಸ್ ಅ ಬಿಗ್ ನೋ ಮಕ್ಕಳೇ. ಡೆಫಿನೆಟ್ಲಿ ಲೈಟಾಗಿ ತೊಗೋಬೇಡಿ. ಶುರು ಮಾಡಿ, ಸ್ವಲ್ಪ ಆ ಭಯ, ಕಿಚ್ಚು ಅನ್ನೋದು ಇರಲಿ, ಓದೋದಕ್ಕೆ ಶುರು ಮಾಡಿ. ಓಕೆ, ಎಸ್ ಮಕ್ಕಳೇ, ಆನ್ ದಿಸ್ ನೋಟ್ ನಾನು ಈ ವಿಡಿಯೋನ ಮುಗಿಸ್ತೀನಿ. ಓಕೆ, ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೇನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಆ್ಯಂಡ್ ಈ ವಿಡಿಯೋನ ಹೈಪ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ಥರದ್ದೇ ಇನ್ನಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.